ಅಂತ ನಮ್ಮ ಬೂಮ್ ಬೂಮ್ ಕಬೀರ್ ಹೇಳ್ತಾ ಇದ್ದಾರೆ. ಅದು ಅವರ ಬ್ಯಾಟಿಂಗ್ ಸ್ಟೈಲು. ಈಗ ನಿಂತರ ಯೋಚನೆ ಮಾಡ್ಬೇಕಲ್ಲಪ್ಪ ಅಲ್ಲೇ ಕಬೀರಣ್ಣ. ನಾರಾಯಣ ಸ್ವಾಮಿನ ಬೌಲಿಂಗ, ನಾರಾಯಣ ಸ್ವಾಮಿ ಮಾರ್ಕೆಟ್ ತುದಿಯಿಂದ 17 ಓಟುಗಳ ಅವಶ್ಯಕತೆ ಇದೆ. ಒಂದು ತುದಿಯಲ್ಲಿ ಪರ್ವೇಜ್ ಹೊಡಿ ಬಾಡಿ ದಾಂಡಿಗ ಪರ್ವೇಜ್ ಅವರಿದ್ದಾರೆ. ಇನ್ನೊಂದು ತುದಿಯಲ್ಲಿ ಸುಹೇಲ್ ಅವರು ಕೂಡ ದೊಡ್ಡ ಹೊಡೆತಗಳ ಆಟಗಾರ. 3 ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ. ಕಾದು ನೋಡೋಣ. ಅವ್ರಿಗೇನು ನೀವೇನು ಭರ್ಜರಿ ಎಸೆತ, ಒಳ್ಳೆ ಎಸೆತ. ಯಾರ್ಕರ್ ಹಾಕ್ಬಿಟ್ರು. ಸ್ವಿಚ್ ಹಿಟ್ಗಾಗಿ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ ಪರ್ವೇಜ್ ಅವರು. 5-17. ಮತ್ತೊಂದು ವೇಗದ ಎಸೆತ. ಸಂಪೂರ್ಣ ಬಿಟ್ ಮಾಡಿಸಿದ್ದಾರೆ ಬ್ಯಾಟ್ಸ್ಮನ್. 4-17. ಉತ್ತಮವಾದ ಬೌಲಿಂಗ್ ದಾಳಿ ಫ್ರೆಂಡ್ಸ್ ಬಾಗೇಪಲ್ಲಿ ಕಡೆಯಿಂದ. ತಗಗುರು ಅಂತ ತೋರಿಸಿದ್ದಾರೆ ಪರ್ವೇಜ್. 3ನೇ ಎಸೆತವನ್ನ ಸೀಮಾ ರೇಖೆಯ ಗಡಿಯನ್ನ ಗಾಳಿಯಲ್ಲಿ ದಾಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಾರಿ. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ. ಮತ್ತೆ 2 ತಂಡಗಳ ಒತ್ತಡಕ್ಕೆ ಸಿಲುಕಿವೆ. 3-11. 3-11 ಜಿದ್ದಿನ ಹಣಾಹಣಿ. ಮತ್ತೊಂದು ಭರ್ಜರಿ ಹೊಡೆತ, ಸಿಕ್ಸರ್. ಒಳ್ಳೆ ಬ್ಯಾಟಿಂಗ್ ಪರ್ವೇಜ್. ಒಂದು ಲಾಂಗ್ ಆನ್ ಕಡೆ, ಇನ್ನೊಂದು ರಿವರ್ಸ್ ಸ್ವಿಚ್ ಹಿಟ್. ನಮ್ಮ ಕಬೀರ್ ಅವರ ಆಸೆ ಈಡೇರ್ತಾ ಇದೆ. ಇನ್ನ 2 ಎಸೆತಗಳಲ್ಲಿ 5 ಓಟಗಳ ಅವಶ್ಯಕತೆ. ಎದೆ ಬಡಿತ ಜೋರಾಗಿದೆ. ಪ್ರೇಕ್ಷಕರ ಎದೆಯಲ್ಲಿ ಎದೆ ಬಡಿತ ಜೋರಾಗಿದೆ. ಹಾರ್ಟ್ ವೀಕ್ ಇರೋರು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಮನಸ್ಸನ್ನ. ಓ, ಒಳ್ಳೆ ಕೀಪಿಂಗ್. ಕ್ಯಾಚ್ಗಾಗಿ ಪ್ರಯತ್ನ ಪಟ್ಟರು ಪ್ರೇಮ್ ಅವರು, ಆದರೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ. ಆದರೆ ಈಗ ಎದೆ ಬಡಿತ ಮತ್ತೊಮ್ಮೆ ಜೋರಾಗಿದೆ. ಪಂದ್ಯ ಟೈ ಆದ ಪಕ್ಷದಲ್ಲಿ ಸೂಪರ್ ಓವರ್ ಅಂತ ಹೇಳ್ಬಹುದಾ ಆರ್ಗನೈಸರ್ಸ್? ಓಕೆ, ಸೂಪರ್ ಓವರ್ ಅಂತ ಸಿಗ್ನಲ್ ಬಂದಿದೆ. ಬೌಂಡ್ರಿ ಹೊಡೆದ್ರೆ ಟೈ, 6 ಹೊಡೆದ್ರೆ ವಿನ್, ಡಾಟ್ ಆದ್ರೆ ಸೋಲು.
ಮ್ಯಾಚ್ ಹೀರೋ ಆಫ್ ದಿ ಮ್ಯಾಚ್ ಪರ್ವೇಜ್. ಭರ್ಜರಿ 3 ಸಿಕ್ಸರ್ಗಳು. Sunny won the match and enter into the finals. ಮ್ಯಾನ್ ಆಫ್ ದ ಮ್ಯಾಚ್ ಪರ್ವೇಜ್. 15 ಎಸೆತಗಳಲ್ಲಿ 33 ಓಟಗಳು. ವೇದಿಕೆ ಹತ್ರ ಬರಬೇಕು ಪರ್ವೇಜ್ ಅವರು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಕೆವಿ ಫ್ಯಾಷನ್ ಶಿಡ್ಲಘಟ್ಟ ಅವರ ಪ್ರಾಯೋಜಕತ್ವ